ಶಿವಕುಮಾರ್ ಪ್ರಶ್ನೋತ್ತರ ದಯವಿಟ್ಟು ನನ್ನ ಕೇಳಿ. ಶಿವಕುಮಾರ್, ಈಗ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿದೆ. ಕೆಪಿಎಸ್ಸಿ ಇಂದ ಹಿಡಿದು ರೈತರದ್ದಿರಿದು ಎಲ್ಲ ಕೂಡ ಚರ್ಚೆ ಮಾಡೋಣ. ನಾನು ಚರ್ಚೆ ಮಾಡಬೇಡ ಅಂತ ನಾನು ಹೇಳಲೇ ಇಲ್ಲ ನಿಮ್ಗೆ. ಅದೆಲ್ಲ ನಾನು ಅದನ್ನ ಹೇಳ್ತಿಲ್ಲ. ನಮ್ಮದು ಒಂದೇ ಒಂದು ವಿಷಯ ಏನೂ ಇಲ್ಲ, ಕಳಂಕಿತ ಸಚಿವರನ್ನ ಕೈಬಿಡಿ. ಅವರು ರಾಜೀನಾಮೆ ನಾವು ಚರ್ಚೆ ಮಾಡೋಣ. ನಾನು ಹೇಳಕ್ ಕೇಳಿ, ನಾನು ಯಾವ ಚರ್ಚೆ ಮಾಡೋಣ ಅಂತ ಹೇಳ್ತಾನೆ ಇಲ್ಲ ನಿಮ್ಗೆ. ದಯವಿಟ್ಟು ಪ್ರಶ್ನೋತ್ತರ. ಈಗ ನಿನ್ನೆ ನೋಡಿ ಸುಮಾರು ಎಷ್ಟು ಸಲ ಪ್ರಶ್ನೆಗಳು ಹೋಗ್ಬಿಡ್ತು. ಭಾರಿ ಕಷ್ಟದಿಂದ ಪ್ರಶ್ನೆಗಳು ಬರುತ್ತೆ. ತಾವು ಹೇಳಿದ್ದೀರಿ, ಅದಕ್ಕೆ ದಯವಿಟ್ಟು ಈಗ ನೀವು ಹೇಳಿದ್ದೀರಿ, ನಮಗೇನು ಅಡ್ಡಿ ಇಲ್ಲ. ನಮಗೆ ಒಂದೇ ಉತ್ತರ ಆಯ್ತು. ಸಭಾನಾಯಕರಿಂದ ಆಗ್ಬಹುದು, ಮುಖ್ಯಮಂತ್ರಿಗಳಿಂದ ಆಗ್ಬಹುದು, ರಾಜೀನಾಮೆ ಕೊಟ್ಟಿದ್ದಾರೆ ಅಂದ್ರೆ ನಮ್ಮದು ಸಮಸ್ಯೆನೇ ಇಲ್ಲ. ಅಲ್ಲ ಆಯ್ತು. ಈಗ ನನಗೆ ಚರ್ಚೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಮತ್ತೆ ಅವ್ರಿಗೇನು ಗ್ರೀನ್ ಚಿಕ್ ಇದು ಚಿಕ್ಕಿಲ್ಲ ಅವ್ರಿಗೆ. ಆ ಕಾರಣದಿಂದ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ನಾನು ಎರಡನೇ ಬಾರಿಗೆ ಮನವಿ ಮಾಡ್ತಾ ಇದ್ದೀನಿ. ಒಂದು ನಿಮಿಷ ವಿರೋಧ ಪಕ್ಷ ನಾಯಕರೇ, ಒಂದು ನಿಮಿಷ ತಮಗೆ ನಿನ್ನೆ ಕೂಡ ನಾನು ಹೇಳಿದೆ, ಇವತ್ತು ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಯಾವ ಕಾರಣಕ್ಕೂ ನಾನು ಪ್ರಶ್ನೋತ್ತರ ನಾನು ಮುಂದೆ ಆಗೋದಿಲ್ಲ. ಪ್ರಶ್ನೋತ್ತರ ತಗೊಂಡ್ಮೇಲೆ ಅವಕಾಶ ಮಾತಾಡೋದಕ್ಕೆ ಅಭ್ಯಂತರ ಇಲ್ಲ. ಆದ್ರೆ ಕ್ವಶನ್ಸ್ ತಗೊಳ್ಳಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನನ್ನ ಕೂಡ ಇವತ್ತು ಹೇಳಿದೆ, ನಮ್ಮ ಈಗಾಗಲೇ ಮುಂಚೆ ಕೂಡ ಇದೊಂದು ಹೊಸದೇನಲ್ಲ, ಕೂಡ ನಾವು ಹೇಳ್ತಾ ಇದ್ದೆ. ನಾವ್ ಏನಿದ್ರು ಕೂಡ ನಾವು ಫಸ್ಟ್ ಕ್ವಶನ್ ಮತ್ತೆ ನಾವು ಚರ್ಚೆ ಮಾಡೋಣ, ಅವಕಾಶ ಮಾಡಿಕೊಡ್ಬೇಕಂತ ನನ್ನ ಮನವಿ ಮಾಡ್ಕೊಳ್ತಾ ಇದ್ದೆ. ಮೊನ್ನೆ ಒಂದೇ ವಿಷಯ ಚರ್ಚೆ ಕೊಡಿ ಅಂತ ಕೇಳಿಲ್ಲ. ನಮಗೆ ಈ ಹಗರಣದ ಬಗ್ಗೆ
ಬೇಕಾದ್ರೆ ಯಾರು ಬೇಕಾದ್ರೂ ಹೋಗ್ಬಾರ್ದು. ಶಿವಕುಮಾರ್ ಅವರು ಹೇಳಿ ಪ್ರಶ್ನೆ ಕೇಳಿ. ಸೌದಿ ಅವರೇ ಸರ್ಕಾರ ಸಚಿವರು ಉತ್ತರ ಕೊಡಿ. ರಾಜೀನಾಮೆ ಕೊಡಲೇಬೇಕು ಸಚಿವ ನಾಗೇಂದ್ರ ಮೊನ್ನೆ ಸರ್ಕಾರ ಸಚಿವರು ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು ಕೋಟಾ ಪೇಮೆಂಟ್ ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ರಾಜೀನಾಮೆ ಸಚಿವ ನಾಗೇಂದ್ರ ಮಾನ್ಯ ಸಹಕಾರ ಸಚಿವರು ಸುದೀರ್ಘವಾದಂತಹ ಉತ್ತರನ ನನ್ನ ಪ್ರಶ್ನೆಗೆ ಕೊಟ್ಟಿದ್ದಾರೆ. ಇಲ್ಲಿ ನನ್ನ ಪ್ರಶ್ನೆ ಏನಂತಂದ್ರೆ, ಇವತ್ತು 11,357 ಸಹಕಾರ ಪಟ್ಟಣದಿರ್ಬೋದು, ಟ್ಯಾಕ್ಸ್ ಇರ್ಬೋದು, ಇಲ್ಲಾಂದ್ರೆ ಯೂನಿಯನ್ ಬ್ಯಾಂಕ್ ಇರ್ಬೋದು, ಡಿಸಿಸಿ ಬ್ಯಾಂಕ್ ಇರ್ಬೋದು, ಅಪೆಕ್ಸ್ ಬ್ಯಾಂಕ್ ಇರ್ಬೋದು ಎಲ್ಲ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಇವರು ಎಷ್ಟು ಜನನ SC STಗಳನ್ನ ನಂಬರ್ ಮಾಡಿದ್ದಾರೆ, ಅದರಲ್ಲಿ ಎಷ್ಟು ಜನಕ್ಕೆ ನೀವು ಲೋನ್ ಕೊಟ್ಟಿದ್ದೀರಿ ಅಂತ ನಾನು ಕೇಳಿದ್ದೇನೆ. ಅವ್ರು ಹೇಳಿದ್ದಾರೆ ನಾವು ಎಲ್ಲಾ ಸೇರಿ ಇವತ್ತು ಲೋನ್ ಕೊಟ್ಟಿದ್ದೀರಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ನನಗೆ ಏನಂತಂದ್ರೆ SC STಗಳಿಗೆ ಕೊಡ್ಬೇಕಾಗಿದೆ 5,970 ಕೋಟಿ ಕೊಡ್ಬೇಕಾಗಿತ್ತು. ಅಂದ್ರೆ 3,000 ಆದ್ರೆ SCP DSP SC STಗಳನ್ನ ಆ ದುಡ್ಡು ಉಪಯೋಗಿಸ್ಕೊಂಡು ಮೆಂಬರ್ ಮಾಡಬೇಕಾಗಿತ್ತು ಇವರು. ಈ ಪ್ರಾವಿಷನ್ ಅಂದಿನ ದೇವರಾಜ ಇರ್ಬೋದು, ಸಾಹೇಬರು ಇರ್ಬೋದು, ರಾಜೇಂದ್ರರು ಎಲ್ಲ ಪ್ರಯತ್ನ ಪಟ್ಟಿದ್ದು SC STಗಳನ್ನ ಮೆಂಬರ್ ಮಾಡಬೇಕಂತ. ಆದ್ರೆ SCP DSP ದುಡ್ಡು ಕೊಡ್ತಾ ಇಲ್ಲ. ಏನಾಗಿದೆ ಸೊಸೈಟಿಗಳಲ್ಲಿ ಇವತ್ತು SC ನಂಬರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.